ಇಂಟರ್ನ್ಯಾಷನಲ್ ಆಫೀಸಲ್ಲಿ ನೋಡ್ತೀನಿ. ಅದು ಬಿಟ್ಟರೆ ಡೊಮೆಸ್ಟಿಕ್ ಅಂತ ಬಂದಾಗ IPL ನೋಡ್ತೀನಿ. ಮತ್ತು ಬಿಗ್ ಬ್ಯಾಶ್ ಅಂತ ನಡೆಯುತ್ತೆ ಆಸ್ಟ್ರೇಲಿಯಾ ಆ ಲೀಗ್ ನೋಡ್ತೀನಿ. ರಣಜಿ ನೋಡ್ತೀರಾ? ಹಾಂ, ರಣಜಿ ನೋಡ್ತೀನಿ. ತುಂಬ ನೋಡ್ತೀನಿ. ಕರ್ನಾಟಕ ಮ್ಯಾಚ್ ಇದ್ದಾಗ ಖಂಡಿತ ನೋಡ್ತೀನಿ. ಇವಾಗ IPL ಸಪೋರ್ಟ್ ಮಾಡೋಷ್ಟು ನಮ್ಮ ಗೌರ್ಮೆಂಟು ಅಥವಾ ನೀವು ರಣಜಿಗೆ ಸಪೋರ್ಟ್ ಮಾಡಲ್ಲ. ಇದನ್ನ ನೋಡಿದ್ರೆ IPL ಜಾಸ್ತಿ ಸಪೋರ್ಟ್ ಬೇಕನ್ಸುತ್ತಾ ರಣಜಿಗೆ ಬೇಕಾ? ಆ್ಯಕ್ಚುಲಿ ನನ್ನ ಪ್ರಕಾರ ರಣಜಿಗೆ ಬೇಕು. ಯಾಕಂದರೆ IPL ಅಂತಂದರೆ ಅದು ಎಲ್ಲ ಮಿಕ್ಸ್ ಇರ್ತಾರೆ. ಫಾರಿನ್ ಪ್ಲೇಯರ್ಸ್ ಇರ್ತಾರೆ, ದೇಸಿ ಪ್ಲೇಯರ್ಸ್ ಇರ್ತಾರೆ. ಬಟ್ ರಣಜಿ ಅಂತ ಬಂದಾಗ ನಮ್ಮ ದೇಸಿ ಪ್ಲೇಯರ್ಸ್ ಇರೋದ್ರಿಂದ ಸೊ ಟ್ಯಾಲೆಂಟ್ನ ಗುರುತಿಸೋದಲ್ಲೇ ಅನಿಸುತ್ತೆ. ಸೊ ಹಾಗಾಗಿ ರಣಜಿಗೆ ಪ್ರಾಮುಖ್ಯತೆ ಕೊಟ್ಟರೆ ಇನ್ನೂ ಅತಿ ಹೆಚ್ಚು ಟ್ಯಾಲೆಂಟ್ ಇರುವಂಥ ಆಟಗಾರರು ಹೊರಗಡೆ ಬರ್ತಾರೆ ಅಂತ ನನ್ನ ಅಭಿಪ್ರಾಯ. ಓಕೆ, ಇವಾಗ IPL ಸಿಕ್ಕಾಪಟ್ಟೆ ಬಿಸ್ನೆಸ್ಸು, ಕೋಟಿಗಟ್ಟಲೆ ಮಾಡ್ತಾರೆ ಒಂದೊಂದು ತಂಡಗಳು. ಬಟ್ IPLಗೆ ನಮ್ಮ ಗೌರ್ಮೆಂಟು ಸಪೋರ್ಟು ಅಷ್ಟೊಂದು ಮಾಡುತ್ತೆ. ಬಟ್ ರಣಜಿ ಅಂತ ಬಂದರೆ ಅಟ್ಲೀಸ್ಟ್ ನಮ್ಮ ಸ್ಟೇಟಲ್ಲಿ ಇವಾಗ ಮ್ಯಾಚ್ ಆಗ್ತಾ ಇದ್ರೆ ಅದಕ್ಕೆ ಅಟ್ಲೀಸ್ಟ್ ಹೋಗಿ ನೋಡೋ ಪ್ರಯತ್ನನೂ ನಮ್ಮ ಶಾಸಕರುಗಳು ಮಾಡಲ್ಲ, ನಮ್ಮ MLA CMಗಳು ಮಾಡಲ್ಲ. ಇದನ್ನ ನೋಡಿದ್ರೆ ಏನನ್ಸುತ್ತೆ? ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ನಾನೊಂದು ಮ್ಯಾಚ್ ನೋಡೋಕೆ ಹೋಗಿದ್ದೆ, ಬೆಂಗಳೂರು ನಡೆದ ಒಂದು 3-4 ಇಯರ್ಸ್ ಬ್ಯಾಕ್ ಇರಬಹುದು, ರಣಜಿ. ಸೊ ಇವತ್ತು ಅದೇ ನೀವು ನೋಡ್ತೀರಾ, ಶಾಸಕರು ಸದನದಲ್ಲಿ ಕೇಳಿದ್ದಾರೆ ಏನಂದ್ರೆ IPLಗೆ 4 ಟಿಕೆಟ್ ಕೊಡಿ, ನಾನು ನನ್ನ ಹೆಂಡತಿ ನೋಡ್ಬೇಕು, ನನ್ನ ಮಕ್ಳು ನೋಡಬೇಕು ಅಂತ. ಸೊ ಆ ದಿನ ನಾನು ರಣಜಿ ನೋಡೋಕೆ ಹೋಗಿದ್ದೀನಿ. ಹಾರ್ಡ್ಲಿ ನೀವು ಹುಡುಕಿದ್ರೆ ಒಂದೊಂದು ಸ್ಟ್ಯಾಂಡಲ್ಲಿ ಒಂದು 20-25 ಜನ ಸಿಗ್ಬೋದು. ಬಟ್ ಒಂದು ಬೇಜಾರು ಏನಂತಂದ್ರೆ ಮಾತೆತ್ತಿದ್ರೆ ಏನಂತಾರೆ, ಇಲ್ಲಿ ಶಾಸಕರೇ ಇರ್ಬೋದು, MP ಗಳಾಗಿರ್ಬೋದು, ಯಾರುಗಳೇ ಆಗಿರ್ಬೋದು, ಜನರಿಂದ ನಾವು, ಜನರಿಗೋಸ್ಕರ ನಾವು ಅಂತಾರೆ. ಮತ್ತು ನಮ್ಮ ಅಭಿವೃದ್ಧಿ ಮಾಡ್ತೀವಿ, ಡೆವಲಪ್ಮೆಂಟ್ ಮಾಡ್ತೀವಿ ಅಂತಾರೆ. ಸೊ ನಾವು ದೇಸಿ ಕ್ರಿಕೆಟ್ನೇ ಇಂಪ್ರೂವ್ ಮಾಡೋಕೆ ಹೋಗ್ತಾ ಇಲ್ಲ. ಈಗ ರಣಜಿ ಅಂದು ಆಗಿಂದ ನಡ್ಕೊಂಡ್ ಬಂದಿರೋದು. IPL ಬಂದಿರೋದು ಎಷ್ಟು, ಒಂದು 18 ವರ್ಷದಿಂದ ಬಂದಿದೆ. ನಾನೇನು IPLನ ಕಂಡಮ್ ಮಾಡ್ತಾ ಇಲ್ಲ, ಯಾಕಂದ್ರೆ ನಾನು ಕೂಡ ಫ್ಯಾನ್ ಆಫ್ IPL, ಯಾಕಂದ್ರೆ ನಮ್ಮ ಇಂಡಿಯನ್ ಲೀಗ್ ಅಂತ. ಸೊ ದೇಸಿ ಕ್ರಿಕೆಟ್ಗೂ ಕೂಡ ಇದೇ ಒತ್ತು ಕೊಡಬೇಕು ಅವರು. ಯಾಕಂದರೆ ತುಂಬ ಇದ್ದಾರೆ ಮೇಡಮ್, ಟ್ಯಾಲೆಂಟ್ ಇರುವಂಥ ಕ್ರಿಕೆಟ್ ಪ್ಲೇಯರ್ಸು ತುಂಬಾ ಜನ ಇದ್ದಾರೆ. ಸೊ ನಿಮಗೆ ರಿಯಲ್ಲಾಗಿ ಅದನ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ರಣಜಿನಲ್ಲೇ ಮಾತ್ರ ಸಾಧ್ಯ. IPL ಅಂತಂದರೆ 20 ಓವರ್ಸ್ ಗೇಮ್ ಇರುತ್ತೆ. ಒಂದು ಮ್ಯಾಚಲ್ಲಿ ಈಗ ಒಂದು ಸ್ಕ್ವಾಡ್ನಲ್ಲಿ ಒಂದು 15-20 ಜನ ಇರ್ತಾರೆ. ನಿಮಗೆ ಹಾರ್ಡ್ಲಿ ಎಷ್ಟು ಜನ, ಮ್ಯಾಕ್ಸಿಮಮ್ 11 ಜನಕ್ಕೆ ಮಾತ್ರ ಅವಕಾಶ ಸಿಗುತ್ತೆ. ಪ್ಲಸ್ ಇನ್ನೊಬ್ಬ ಇಂಪ್ಯಾಕ್ಟ್ ಪ್ಲೇಯರ್ ಇರ್ತಾನೆ. ಸೊ ನೀವು ರಣಜಿ ಅಂತ ಬಂದಾಗ ಎಲ್ಲ ತುಂಬ ಜನ ಪ್ಲೇಯರ್ಸ್ಗಳಿಗೆ ಚಾನ್ಸ್ ಸಿಗುತ್ತೆ ಅಲ್ಲಿ. ನನ್ನ ಪ್ರಕಾರ ನನಗೆ ಹೇಳ್ತಾ ಇರೋದು. ಹೌದು, ನಮ್ಮ ಸ್ಟೇಟ್ ಅವರೇ ಇರ್ತಾರೆ. ಎಲ್ಲರೂ 11 ಜನನು ಕರ್ನಾಟಕ ರಾಜ್ಯದವರೇ ಇರ್ತಾರೆ, ಅಥವಾ ತಮಿಳ್ನಾಡಿದ್ರೆ ತಮಿಳ್ನಾಡವರೇ ಇರ್ತಾರೆ. ಸೊ ಅದಕ್ಕೆ ಮಹತ್ವ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ನೀವು ಆಗಲೇ ಹೇಳ್ದಾಗೆ ಅವ್ರವರು ರಣಜಿ ಅಂದರೆ IS ಸ್ಟೇಟ್ ಅವರೇ, ಅಷ್ಟು ಜನ IS ಸ್ಟೇಟ್ ಅವ್ರು ಇರ್ತಾರೆ. ಬಟ್ ನಮ್ಮ ಈಗ RCB ಅಂತ ಏನು ಜಗಳ ಆಡ್ತಾರೆ, RCBಗೋಸ್ಕರ ಪ್ರಾಣ ಬಿಡ್ತಾ ಇದ್ದಾರೆ, ಕೆಲವರು RCBಗೋಸ್ಕರ ಏನೇನೋ ಕಳ್ಕೊಳ್ತಾ ಇದ್ದಾರೆ. CSK ಫ್ಯಾನ್ಸು, ನಾವು RCB ಫ್ಯಾನ್ಸ್ ಅಂತ ಜಗಳ ಆಡ್ತಾ ಇದ್ದಾರೆ, ವ್ಯಕ್ತಿಗಳ ಮಧ್ಯೆ ಡಿವೈಡೆನ್ಸ್ ಬರ್ತಾ ಇದೆ. ಬಟ್ ನಮ್ಮ RCBಯಲ್ಲಿ ಹುಡುಕಿದ್ರೆ ಸಿಗೋದು ಒಬ್ಬರು ಇಬ್ಬರು ಕರ್ನಾಟಕದವರು, ನಮ್ಮ ಬೆಂಗಳೂರವರು. ಬಟ್ ನಮ್ಮ RCBಗೆ ಅಷ್ಟೊಂದು ಬೆಂಬಲ ಕೊಡೋ ನಾವು, ಗೌರ್ಮೆಂಟ್ ವಿಚಾರ ಬಿಟ್ಟಾಡೋಣ ನಾವು. ಬಟ್ ರಣಜಿ ಅಂತ ಬಂದರೆ 11 ಜನ ಕ್ರಿಕೆಟ್ ಆಡೋರು ನಮ್ಮ ಕರ್ನಾಟಕದವರಾದ್ರೂ ಅದನ್ನ ನಾವು ಒತ್ತು ಕೊಡಲ್ಲ. ಇದನ್ನ ನೋಡಿದಾಗ ಏನನ್ಸುತ್ತೆ? ಬಟ್ ಇದಕ್ಕೆ ಸ್ವಲ್ಪ ಟಫ್ ಕ್ವಶನ್. ಯಾಕೆ ಅಂತಂದರೆ ನಾನು ಕೂಡ ಡೈಹಾರ್ಡ್ ಫ್ಯಾನ್ ಯಾರಿಗೆ, RCBಗೆ. ಯಾಕೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದರೆ ನನಗೆ, ನಾನು ಚೈಲ್ಡ್ಹುಡ್ಡಿಂದನೂ ಕೂಡ ಸಪೋರ್ಟ್ ಮಾಡ್ಕೊಂಬಂದಿನಿ ಆ ಟೀಮ್ನ. ಸೊ ಈ ಥರ ಟಫ್ ಕ್ವಶನ್ಸ್ ಬಂದಾಗ ಏನು ಮಾಡ್ಬೋದು ಅಂತಂದರೆ, ಸೊ ಅದು ನಮ್ಮ ಸ್ಟೇಟ್ನ ರೆಪ್ರೆಸೆಂಟ್ ಮಾಡ್ತಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಸೊ ಅಲ್ಲಿ ಇಬ್ಬರು ಪ್ಲೇಯರ್ಸ್ ಇದ್ರು, ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ಸೊ ಅಷ್ಟೇ ಸಪೋರ್ಟ್ನ ರಣಜಿ ಕೂಡ ಮಾಡಬೇಕು ಆ್ಯಸ್ ಎ ಕನ್ನಡಿಗರಾಗಿ. ನಮ್ಮ ಕರ್ನಾಟಕ ಟೀಮ್ನ ನಮ್ಮ ಕನ್ನಡಿಗರು ಬೆಳೀತಾರೆ, ಸೊ ನಾವು ಅದಕ್ಕೂ ಸಪೋರ್ಟ್ ಮಾಡಬೇಕು, ಇದು ನನ್ನ ಅಭಿಪ್ರಾಯ. ಬಟ್ ಹಂಗನ್ಬಿಟ್ಟು ನಾನು RCBನ ಬಿಟ್ಕೊಡಕ್ಕೆ ರೆಡಿ ಇಲ್ಲ, ಅದೊಂದು ಹೇಳ್ಬೋದು ನಿಮಗೆ. ಇವಾಗ ರಣಜಿನೂ ಕೂಡ BCCI ಮಾಡೋದು, IPLನೂ ಕೂಡ BCCI ಮಾಡೋದು. ಬಟ್ IPLಗೆ ಒತ್ತು ಕೊಡೋಷ್ಟು ಬಹುಶಃ BCCI ಕೂಡ ರಣಜಿ ಕೊಡೋದಲ್ವೇನೋ ಅಂತ ಅನ್ಸುತ್ತೆ. ಈಗ ಎಕ್ಸಾಂಪಲ್ ನಿಮಗೆ ನೆನ್ನೆ ಒಂದು ಇನ್ಸಿಡೆಂಟ್ ನಡೀತು, ಹೇಳ್ತೀನಿ ಕೇಳಿಸ್ಕೊಳ್ಳಿ. IPL ನಿನ್ನೆ 4 o'clock ಏನು ಮಾಡಿದ್ದಾರೆ, ಟಿಕೆಟ್ಸ್ ಬಿಟ್ಟಿದ್ದಾರೆ, ಯಾವುದು ಬೆಂಗಳೂರು ಮತ್ತು ಚೆನ್ನೈ ಮ್ಯಾಚ್ದು. ಸೊ ನಾನು ಹಾನೆಸ್ಟಾಗಿ ಟ್ರೈ ಮಾಡ್ತಾನೆ ಇದ್ದೀನಿ, ಬ್ಯಾಕ್ ಟು ಬ್ಯಾಕ್. ಅವ್ನು ಯಾವಾಗ ಕಾಲ್ ಬಂತು ಅಂದರೆ ಹಿಂಗೆ ಟಿಕೆಟ್ ಓಪನ್ ಆಗಿದೆ ಅಂತಂತ ನಾನು ಟ್ರೈ ಮಾಡ್ತಾನೆ ಇದ್ದೀನಿ. ನಿಮಗೆ ಸೋಲ್ಡ್ ಔಟ್ ಅಂತ ಬರ್ತಾನೆ ಇದೆ. ಸೊ ನನ್ನ ಕ್ವಶನ್ ಏನಂತಂದರೆ, BCCI ಮೇನ್ಲಿ ಫೋಕಸ್ ಮಾಡ್ತಾ ಇದೆ ಏನಂತಂದರೆ ದುಡ್ಡು. ಅವರು ಟ್ಯಾಲೆಂಟ್ನ ಗುರುತಿಸೋದೇನು ಫೋಕಸ್ ಮಾಡ್ತಾ ಇಲ್ಲ, ಅವರು ದುಡ್ಡು. ಆಮೇಲೆ ಇನ್ನೊಂದು ನೋಡಿ, ಬೇರೆ ಸ್ಟೇಟ್ಗಳಲ್ಲಿ ಟಿಕೆಟ್ ಪ್ರೈಸ್ ನೋಡಿ, ನಮ್ಮ ಬೆಂಗಳೂರು ಟಿಕೆಟ್ ಪ್ರೈಸ್ ನೋಡಿ. ಆ್ಯಕ್ಚುಲಿ ಬಿಟ್ಟು 5 ನಿಮಿಷ 10 ನಿಮಿಷಕ್ಕೆ ನೀವು ಟಿಕೆಟ್ ಸೋಲ್ಡ್ ಔಟ್ ಅಂತಂದರೆ ಏನು ಅರ್ಥ ಅದು? ಇಲ್ಲ ಇವರೇ ಈಗ ಅಲ್ಲಿ ನೀವು ನೋಡ್ಬೇಕು, ನೀವು ಸ್ಟೇಡಿಯಂ ಹತ್ರ, ನಾನು ಸುಳ್ಳು ಹೇಳ್ತಾ ಇಲ್ಲ, ರೆಕಾರ್ಡ್ ಮಾಡ್ಕೊಂಡಿದ್ದನ್ನ ಬೇಕಾದ್ರೆ ಹೋಗಿ ಚೆಕ್ ಮಾಡಿ, ಸ್ಟೇಡಿಯಂ ಮುಂದೆ ಬ್ಲಾಕಲ್ಲಿ ಮಾಡ್ತಾ ಇರ್ತಾರೆ. ಈಗ 3,000 ರೂಪಾಯಿ ಟಿಕೆಟ್ನ 10,000 ಹೇಳ್ತಾರೆ. ಯಾಕಂದ್ರೆ ನಾನು ಕಣ್ಣಾರೆ ನೋಡಿದ್ದೀನಿ. ಲಾಸ್ಟ್ ಟೈಮ್ ನಾನು 2-3 ಮ್ಯಾಚ್ ನೋಡೋಕೆ ಹೋಗಿದ್ವಿ ಬುಕ್ ಮಾಡಿಕೊಂಡು. ಸೊ ನಾನು ನೋಡ್ತಾ ಇದ್ದೀನಿ, ಎಷ್ಟೋ ಜನ ಬಂದವರು ಅಲ್ಲಿ ಗೋಗರಿತಾ ಇದ್ದಾರೆ. ಅವ್ರು ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಲ್ಲಿ. ಯಾರು ನನಗೆ ಗೊತ್ತಿಲ್ಲ, ಮಿಡಲ್ ಮ್ಯಾನ್ಸ್ ಮಾಡ್ತಿಯಾರೋ ಇಲ್ಲ ಇವ್ರುಗಳೇ ಅದನ್ನ ಬುಕ್ ಮಾಡ್ಕೊಂಡು ಬೇರೆಯವ್ರ ಕೈಲಿ ಮಾರಿಸ್ತಾರೋ, ನನಗೆ ದೇವರಾಣೆ ಗೊತ್ತಿಲ್ಲ. ನಿಮ್ಗೆ ಅನ್ಸುತ್ತಾ ಸರ್, 10 ನಿಮಿಷದಲ್ಲಿ 30,000 ಟಿಕೆಟ್ ಸೇಲ್ ಆಗ್ಲಿಕ್ಕೆ ಸಾಧ್ಯನಾ? ಆ ಥರ ಆಗಕ್ಕೆ ಹೋದ್ರೂ ಅಟ್ಲೀಸ್ಟ್ ಸರ್ವರ್ ಬ್ಯುಸಿ ಆಗಲ್ವಾ ಅಂತ?
ಅದೇ ಸರ್ವರ್ ಕ್ರ್ಯಾಶ್ ಆಗಬೇಕು, ನೀವು ಎಲ್ಲ ಅಟ್ ಎ ಟೈಮಲ್ಲಿ ಬುಕ್ ಮಾಡ್ತೀನಿ ಅಂತಂದರೆ. ನಾನು ನಿಜ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಬಿಟ್ಟು ಮಿನಿಟಿಂದ ನಾನು ಟ್ರೈ ಮಾಡಿದ್ದೀನಿ, ಟಿಕೆಟೇ ಸಿಕ್ಕಿಲ್ಲ ಅಂದರೆ ಏನು ಅರ್ಥ? ನಾನು ಬ್ಲಾಕ್ ಮಾಡೋಕ್ಕೆ ಆಗ್ತಾ ಇಲ್ವಲ್ಲ. ಸೊ ನನಗೆ ಇದು ನಂಗೆ ಡೌಟ್ ಇದೆ, ಬಟ್ ನನಗೆ ಗೊತ್ತು ನಾಟ್ ಶೋರ್ ಅವ್ರು ಮಾಡ್ತೀಯಾರ ಇಲ್ಲೋ ಗೊತ್ತಿಲ್ಲ, ಬಟ್ ಮಾಡ್ಬೋದೇನೋ ಅಂತ ನನ್ನ ಡೌಟ್ ಅಷ್ಟೇ ನನಗೆ. ಇನ್ನು ಹೆಂಗೆ ಸಾಧ್ಯ ಹೇಳಿ ನಿಮಗೆ? ಈಗ ನಾನೊಬ್ಬ RCB ಫ್ಯಾನ್, ನನಗೂ ಮ್ಯಾಚ್ ನೋಡೋಕ್ಕೆ ಆಸೆ ಇರುತ್ತೆ. ಸೊ ಹಿಂಗೆ ಟಿಕೆಟ್ ಸಿಗ್ತದಾಗ ಏನು ಮಾಡ್ತಾರೆ? ಸೊ ಇದು ಹೆಂಗೆ ಅಂದರೆ ನನ್ನ ಪ್ರಕಾರ ಇದೊಂಥರ ದಂಧೆ ಆಗ್ತಿದೆ. ನೀವು ಹೇಳ್ದ ಹಾಗೆ RCBಗೆ ಅತಿ ಹೆಚ್ಚು ಫ್ಯಾನ್ಸ್ ಇದ್ದಾರೆ ಆಯ್ತಾ. ಬೇರೆ 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 ಟೀಮ್ಗಳಿಗೆ ಕಂಪೇರ್ ಮಾಡಿದ್ರೆ RCB ಅತಿ ಹೆಚ್ಚು ಫ್ಯಾನ್ಸ್, ಲಾಯಲ್ ಫ್ಯಾನ್ಸ್ ಅನ್ನ ಹೊಂದಿರುವಂತಹ ಒಂದು ತಂಡ. ಹಾರ್ಡ್ಲಿ ಪ್ರೌಡ್ ಆಗಿ ಹೇಳ್ಬೋದು ಈ ವಿಚಾರವನ್ನ. ಆದ್ರೆ ಇದೇ ಫ್ಯಾನ್ಸ್ ಬೇಸ್ ಅನ್ನ, ಇದೇ ಅಭಿಮಾನಿಗಳ ಮನಸ್ಸನ್ನ ಅವರ ಸ್ವಾರ್ಥವಾಗಿ ಬಳಸ್ಕೊಂಡು BCCI ಈ ರೀತಿಯಾದಂತಹ ಗೇಮ್ ಆಡ್ತಿರಬಹುದು ಅಂತ ಅನ್ಸುತ್ತಾ? ಅಂದ್ರೆ RCB ಅಂದ್ರೆ ಮೀನ್ಸ್ ಈಗ IPL ಒಂದು ಬಿಸ್ನೆಸ್, ಸೊ ಆ ತರ ಏನೋ ಟೆಕ್ನಿಕ್ ಯೂಸ್ ಮಾಡ್ಬೋದು. ನಾನು ಅದೇ ಸ್ಟೇಟ್ಮೆಂಟ್ನ ಇಂಡೈರೆಕ್ಟ್ ಆಗಿ ಹೇಳಿದೆ ಅಷ್ಟೇ ನಿಮಗೆ. ಸೊ ಹೇಳಿದ್ನಲ್ಲ, ಆ್ಯಕ್ಚುಲಿ ಇಲ್ಲಿ ದುಡ್ಡು ಆಗಷ್ಟು ಮೇ ಬಿ ಅವ್ರಿಗೆ ಬೇರೆ ಸ್ಟೇಡಿಯಮಲ್ಲಿ ದುಡ್ಡು ಆಗುತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ, ಯಾಕಂದ್ರೆ ಇಲ್ಲಿ ಇರೋದು 35,000 ಸೀಟಿಂಗ್ ಕೆಪಾಸಿಟಿ ಅಷ್ಟೇ. ಸೊ ನೀವು ಕಂಪ್ಯಾರಿಟಿವ್ಲಿ ನೀವು ನರೇಂದ್ರ ಮೋದಿ ಸ್ಟೇಡಿಯಮ್ಗೆಲ್ಲ ಹೋದರೆ ಅಲ್ಲಿ ಲ್ಯಾಕ್ಸ್ ಟುಗೆದರ್ ಸೀಟ್ಸ್ಗಳಿರುತ್ತೆ. ಸೊ ಅಲ್ಲೇ ಅಷ್ಟು ಡಿಮ್ಯಾಂಡ್ ಇಲ್ಲದೆ ಇರೋದು, ಇಲ್ಲಿ ಇಷ್ಟು ಡಿಮ್ಯಾಂಡ್ ಅಂದರೆ ಅವರು ಮೇನ್ಲಿ ನನ್ನ ಪ್ರಕಾರ ಫೋಕಸ್ಸು ದುಡ್ಡು ಮೇಲೆ ಮಾಡ್ತಿದ್ದಾರೆ ಅನ್ಸುತ್ತೆ. ನಮ್ಮ ಎಮೋಷನ್ಸ್ನ ಏನು ಮಾಡ್ತಾ ಇದ್ದಾರೆ ಅಂದರೆ ಬಿಸ್ನೆಸ್ಸಾಗಿ ಕನ್ವರ್ಟ್ ಮಾಡ್ಕೋತಾ ಇದ್ದಾರೆ ಅಂತ ನನ್ನ ಅಭಿಪ್ರಾಯ. ನನ್ಗೆ ಬೇಜಾರಾಯ್ತು ಮೇಡಮ್, ಸೀರಿಯಸ್ ಆಗಿ ನಾನು ಹೇಳ್ತೀನಿ. ಅಲ್ಲಿ ಏನು ಎಷ್ಟು ಟ್ರೈ ಮಾಡ್ತಾ ಇದ್ದೀನಿ, ಬಿಟ್ಟಾಗಿಂದನೂ ಟ್ರೈ ಮಾಡ್ತಾ ಇದ್ದೀನಿ. 3:45 ನಾನು ಟ್ರೈ ಮಾಡಿದ್ದೀನಿ. ನಾನು ಒಂದು ಟಿಕೆಟ್ ನನ್ನ ಕೈಲಿ ತೊಗೊಳಕ್ಕಾಗಿಲ್ಲ ಅಂದರೆ ಇನ್ನು ಹೆಂಗೆ ಅರ್ಥ ಇದು? ನಾನು ಬುಕ್ ಮಾಡ್ತಾನೆ ಇದ್ದೀನಿ, ನಾವು ಟಿಕೆಟ್ ಬಿಟ್ಟಾಗ ನಾನು ಪ್ರೆಸ್ ಮಾಡ್ತಾ ಇದ್ದೀನಿ, ನೋಡ್ರೆ ಅದರ ಆಲ್ರೆಡಿ ತೊಗೊಂಬಿಟ್ಟಿದ್ದಾರೆ ಅಂತ ಬಂದರೆ ಸಖತ್ ಬೇಜಾರಾಯ್ತು ನನಗೆ. ನಮ್ಮ ಎಮೋಷನ್ಸ್ನ ಮೇ ಬಿ ಅವರು ಮಾಡ್ತಾ ಇರ್ಬೋದೇನೋ ನನಗೆ ನಾಟ್ ಶೋರ್, ಯಾಕೆ ಸುಮ್ಮನೆ ಇಲ್ಲದೆ ಹೇಳ್ಬೋದು. ಬಟ್ ಇದಂತೂ ನಿಜ, BCCI ಮಾಡ್ತಿದ್ದಾರೆ ಅಂತ ನಾನು ಹೇಳಲ್ಲ. ಕೆಲವೊಬ್ರು ಮಿಡಲ್ ಮ್ಯಾನ್ಸ್ಗಳು ಈ ಥರ ಬುಕ್ ಮಾಡ್ಕೊಂತಾರೆ, 10,000 ರೂಪಾಯಿಗೆ ನಾನು ಕಣ್ಣಾರೆ ನೋಡಿದ್ದೀನಿ. ಮಾರ್ತಾರೆ. ಬೇಕಾದ್ರೆ ನೀವೇ ಇದೇ TV ತೊಗೊಂಡು ಹೋಗಿ, ನೀವು ಚಾನಲ್ ತೊಗೊಂಡು ಎಲ್ಲ ಗೇಟ್ ಹತ್ರ ನಿಂತ್ಕೊಳ್ಳಿ, ನಿಮಗೆ ಒಂದು 2-3 ಸಿಗಲಿಲ್ಲ ಅಂದರೆ ಬೇಕಾದ್ರೆ ಕೇಳಿದ್ವಿ, ಏನು ಹೇಳ್ತೀರಾ? ಸೊ ಈಗ ಆನೆಸ್ಟ್, ಈಗ ನಾನೊಬ್ಬ ಲಾಯಲ್ ಫ್ಯಾನ್, ನಾನು RCBಗೆ ನಾನು ಫ್ರಮ್ ಮೈ ಚೈಲ್ಡ್ಹುಡ್. ಸೊ ಇವಾಗ ನನಗೆ ಈ ಥರ ಆಗುತ್ತೆ ಅಂತಂದರೆ ಬೇಜಾರಾಗುತ್ತಾಗಲ್ವ ಹೇಳಿ?